ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರ್ತಿ. ಮನುಷ್ಯನ ಕಣ್ಣು ಮೊಬ್ಬು, ದೂರದಲ್ಲಿರೋದು ಹೇಗೆ ಕಂಡಿಡಿಯಕಾಗುತ್ತೆ? ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ನೋಡಿ, ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ನನ್ನ ನಡತೆ, ನನ್ನ ನಡವಳಿಕೆ, ಯಾರನ್ನು ಮಾಯ ಮಾಡಬೇಕಂತ ಓಡಾಡ್ತಾ ಇದೆಯಮ್ಮ ಇಷ್ಟು ಸಾರಿ, ಅಲ್ಲಿಂದ ಇಲ್ಲಿ ಇಲ್ಲಿ ಯಾರನ್ನ ಮಿಂಗ್ಬೇಕಂತ, ಯಾರನ್ನ ಹಾಳು ಮಾಡ್ಬೇಕಂತ, ಯಾರನ್ನ ಬಲಾತ್ಕರಿಸ್ಬೇಕಂತ ತಿರುಗಾಡ್ತಾ ಇದೆಯಮ್ಮ. ಅರೆಬೆತ್ತಲೆ ವಸ್ತ್ರನ ಹಾಕೊಂಡು ಮರ್ಯಾದಿಂದ ಮನೆಯಲ್ಲಿರು, ಮನೆಯಲ್ಲಿ ಮರ್ಯಾದಿಂದ ಇರಮ್ಮ. ಯಾಕಮ್ಮ ಪ್ರಪಂಚದಲ್ಲಿರುವಂಥ ಪುರುಷರನ್ನು ಹಾಳು ಮಾಡ್ತಾ ಇದೆಯಾ ನಿಮ್ಮ ನಡವಳಿಕೆಯಿಂದ? ದೇವರು ನಮ್ಮ ನಡತೆಯನ್ನು ನೋಡುವವನಾಗಿದ್ದಾನೆ, ನಮ್ಮ ನುಡಿಯನ್ನು ನೋಡುವವನಾಗಿದ್ದಾನೆ. ನಾವು ಮಲಗುವುದು, ಹೇಳುವುದು, ನಡೆಯುವುದು ಎಲ್ಲ ಕೂತ್ಕೊಳ್ಳೋದೆಲ್ಲ. ಎಲ್ಲಿ ಕೂತ್ಕೋತಾ ಇದ್ದೀವಿ? ಲಾಡ್ಜಲ್ಲಿ ಕೂತ್ಕೋತಾ ಇದ್ದೀವ, ಪಾರ್ಕಲ್ಲಿ ಕೂತ್ಕೋತಾ ಇದ್ದೀವ, ಫಿಲಮ್ ಟಾಕೀಸ್ಗಳಲ್ಲಿ ಕೂತ್ಕೋತಾ ಇದ್ದೀವ? ಎಲ್ಲ ದೇವ್ರು ಪರೀಕ್ಷಿಸಿ ತಿಳ್ಕೊಂಡ್ರೂ ನಮಗೆ ಸಾವು ಬರ್ತಾ ಇಲ್ಲ. ನಮಗೆ ಸಾವು ಬರ್ತಾ ಇಲ್ಲ, ದೇವ್ರು ಬರಗೊಡಿಸ್ತಾ ಇಲ್ಲ ಸಾವು. ಯಾಕಂದ್ರೆ ಸತ್ರ ಮುಗಿದು ಖೇಲ್ ಖತಮ್, ನಾಟಕ ಬಂದ್, ಕ್ಲೋಸ್ ಆಗುತ್ತೆ, ಫಿಲಮ್ ಎಂಡಿಂಗ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಬದುಕಿ ಸತ್ಯದ ಮಾರ್ಗ ಕಂಡುಕೊಳ್ಳಿ ಅಂತ ದೇವರು ಕರುಣೆ ಉಳ್ಳವನಾಗ್ತದೆ. ದಿನ ನಿನ್ಮೇಲೆ ಕರುಣೆ, ನಿನ್ಮೇಲೆ ದಯೆ. ನಮಗೆ ನಾವು ಸಾಯ್ತೀವಿ ಅಂತ ನಾವು ಯಾವತ್ತೂ ನೆನೆಸ್ಕೊಳ್ಳಲ್ಲ. ಪಕ್ಕದ ಮನೇಲಿ ಸಾವಾಗುತ್ತೆ, ಅಲ್ಲಿ ಸಾವಾಗುತ್ತೆ, ಇಲ್ಲಿ ಸಾವಾಗುತ್ತೆ, ನಮ್ಮ ಸಾವಾಗಲ್ಲ ಅಂತ ನಾವು ಅನ್ಕೋತೀವಿ. ಎದುರು ಮನೆಗಳಲ್ಲಿ ಸಾಯ್ತಾ ಇರ್ತಾರೆ. ದೇವ್ರು ಇದನ್ನು ನೋಡಿ ತಿಳ್ಕೊಳಪ್ಪ. ಉಲ್ಲಾಸದ ಮನೆಗೆ ಹೋಗೋದಕ್ಕಿಂತ ಮರಣ ದುಃಖದ ಮನೆಗೆ ಹೋಗುವಂಥ ದೇವ್ರು ಹೇಳಿದ್ದಾರೆ. ಉಲ್ಲಾಸದ ಮನೆಗೆ ಹೋಗಬೇಡ, ಪಾರ್ಟಿ ನಡೀತಾ ಇರ್ತದೆ, ಕುಡಿತಾ ಇರ್ತಾರೆ, ವಿಚಾರ ಎಲ್ಲ ನಡೀತಾ ಇರ್ತದೆ, ಮರ್ತೋಗ್ಬಿಡ್ತೇವೆ ನಿನ್ನ ಜೀವನ. ಒಂದು ಸಾರಿ ಮರಣದ ಮನೆಗೆ ಹೋಗು, ಆ ಪೆಟ್ಟಿಗೆಲಿರುವಂಥ ಮನುಷ್ಯನ ನೋಡು, ಅಥವಾ ಚಟ್ಟದಲ್ಲಿರುವಂಥ ಮನುಷ್ಯನ ನೋಡು. ನೋಡಿದಾಗ ನಿನಗೆ ಗೊತ್ತಾಗುತ್ತೆ ನನ್ನ ದುರ್ಮರಣ ಒಂದಲ್ಲ ಒಂದು ದಿವಸ ಆಗುತ್ತೆ. ಈ ಮರಣ ಬರೋದಕ್ಕಿಂತ ಮುಂಚೆ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳೋಣ ಅಂತ ಒಂದು ಚೂರು